ಟ್ರಂಪ್ ಸುಂಕ ನೀತಿಗೆ ತತ್ತರಿಸಿದ ಷೇರು ಮಾರುಕಟ್ಟೆ. ಸೆನ್ಸೆಕ್ಸ್ 4,000 ಅಂಕ ಕುಸಿತ. ಷೇರು ಮಾರುಕಟ್ಟೆ ಇದರಿಂದ ತಲ್ಲಣ ಅನುಭವಿಸ್ತಾ ಇದೆ. ದಿನದ ಆರಂಭದಲ್ಲೇ ಷೇರು ಮಾರುಕಟ್ಟೆ ಮಹಾ ಕುಸಿತ ಆಗಿದೆ. ಭಾರತ ಸೇರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿತ ಕಂಡಿರುವಂಥದ್ದು. ಇದಾಗಲೇ ಟ್ರಂಪ್ನ ಆರ್ಥಿಕ ನೀತಿಯಿಂದ ದೊಡ್ಡ ಬಿರುಗಾಳಿ ಅಮೆರಿಕದಲ್ಲಿ ಎದ್ದುಬಿಟ್ಟಿದೆ. ಇದೆಲ್ಲದರ ನಡುವೆ ಇದೀಗ ಸೆನ್ಸೆಕ್ಸ್ ಮಾರುಕಟ್ಟೆಯಲ್ಲೂ ಕೂಡ ಭಾರೀ ಬದಲಾವಣೆಗಳು ಆಗ್ತಾ ಇರುವಂಥದ್ದು. ಷೇರು ಮಾರ್ಕೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಇದೆಲ್ಲವೂ ಟ್ರಂಪ್ ಹೊಸ ನೀತಿಯಿಂದಲೇ ಈ ಘಟನೆಗಳು ನಡೀತಾ ಇದೆ. ಭಾರೀ ಕುಸಿತ ಕಂಡು ಬರ್ತಾ ಇರೋದು. ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಒಂದಷ್ಟು ಕುಸಿತವನ್ನ ಕಾಣಲಾಗ್ತಾ ಇದೆ. ಟ್ರಂಪ್ಗೆ ಮಿತ್ರರ್ಯಾರು ಶತ್ರು ಯಾರು ಅನ್ನುವ ಅರಿವೂ ಕೂಡ ಇಲ್ಲದಂತೆ ಕೆಲವೊಂದಷ್ಟು ಮಂತ್ರವನ್ನ ಜಪಿಸಲಾಗ್ತಾ ಇದೆ. ಇಡೀ ಜಾಗತಿಕ ವಿತ್ತ ವ್ಯವಸ್ಥೆ ಸಂಕ್ರಮಣ ಸ್ಥಿತಿಯಲ್ಲಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಬದಲಾವಣೆ ಕಾಲಘಟ್ಟದಲ್ಲಿ ಇದೀಗ ಒಂದಷ್ಟು ಆರ್ಥಿಕ ನೀತಿಯನ್ನು ಬದಲು ಮಾಡಿದೆಯಲ್ಲ, ಇದು ಮತ್ತಷ್ಟು ಹೊಡೆತ ಬೀಳುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಟ್ರಂಪ್ ನೀತಿಯಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕವು ಇಡೀ ಷೇರು ಮಾರುಕಟ್ಟೆಯನ್ನು ಅಲ್ಲಾಡಿಸ್ತಾ ಇದೆ. ಏಪ್ರಿಲ್ 7ರಂದು ಅಂದರೆ ಸೆನ್ಸೆಕ್ಸ್ 4,000 ಪಾಯಿಂಟ್ಗಳಷ್ಟು ಕುಸಿದು ಸುಮಾರು 72,300ಕ್ಕೆ ತಲುಪಿದೆ. ನಿಫ್ಟಿ 900 ಪಾಯಿಂಟ್ಗಳಷ್ಟು ಕುಸಿದಿದೆ. ಇದು 22,000ಕ್ಕಿಂತ ಕೆಳಗಿಳಿಯಿತು. ಬೆಳಗ್ಗೆ 10 ಗಂಟೆವರೆಗೆ ಸೆನ್ಸೆಕ್ಸ್ 30 ಷೇರುಗಳು ಕೆಂಪು ಗುರುತಿನಲ್ಲಿ ವಹಿವಾಟನ್ನು ನಡೆಸ್ತಾ ಇದ್ವು. ಟಾಟಾ ಸ್ಟೀಲ್ ಆಗಲಿ ಅಥವಾ ಟಾಟಾ ಮೋಟಾರ್ಸ್ ಆಗಲಿ ಅಥವಾ ಇನ್ಫೋಸಿಸ್ನಂತಹ ದೊಡ್ಡ ಕಂಪನಿಗಳು ದೊಡ್ಡ ಒತ್ತಡದಲ್ಲಿ ಕಾಣಿಸ್ಕೊಂಡ್ವು. ಎನ್ಎಸ್ಇಯ ವಲಯ ಸೂಚ್ಯಾಂಕದಲ್ಲಿ ನಿಫ್ಟಿ ಮೆಟಲ್ ಹೆಚ್ಚು ನಷ್ಟವನ್ನು ಅನುಭವಿಸಿದೆ. ಐಟಿ, ತೈಲ ಮತ್ತು ಅನಿಲ, ಆರೋಗ್ಯ ಸೂಚ್ಯಾಂಕಗಳು ಎಲ್ಲವೂ ಕೂಡ ಭಾರೀ ಕುಸಿತವನ್ನು ಕಂಡಿದೆ. ಪ್ರಪಂಚದಾದ್ಯಂತ ಷೇರು ಮಾರುಕಟ್ಟೆಗಳು ಕುಸಿತ ಆಗಿರೋದು. ಟ್ರಂಪ್ ಅವರ ಸುಂಕದ ನಂತರ ಗದ್ದಲದ ನಡುವೆ ಪ್ರಪಂಚದಾದ್ಯಂತ ಮಾರುಕಟ್ಟೆಗಳು ಕುಸಿದಿದೆ. ಏಷ್ಯನ್ ಮಾರುಕಟ್ಟೆಯಲ್ಲಿ ಜಪಾನ್ ನಿಕ್ಕಿ 6%, ಕೊರಿಯಾದ ಕೋಸ್ಟಿ ಇಂಡೆಕ್ಸ್ 4.50, ಚೀನಾದ ಶಾಂಘೈ ಇಂಡೆಕ್ಸ್ 6.50 ಮತ್ತು ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ 10%ರಷ್ಟು ಕುಸಿದಿದೆ. ಅಮೆರಿಕದ ಮಾರುಕಟ್ಟೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಕಂಡುಬಂದಿದೆ. ಏಪ್ರಿಲ್ 3ರಂದು ಡೌ ಜೋನ್ಸ್ 3.98, S&P 500 ಇಂಡೆಕ್ಸ್ 4.84 ಮತ್ತು ನಸ್ಡಾಕ್ ಕಾಂಪೋಸಿಟ್ 5.97ರಷ್ಟು ಕುಸಿದಿದೆ. ಟ್ರಂಪ್ ಅವರ ಪರಸ್ಪರ ತೆರಿಗೆ ವಿಧಿಸುವಿಕೆ ಈ ಎಲ್ಲ ಆರ್ಥಿಕ ನೀತಿಯಿಂದ ಸಾಕಷ್ಟು ರೀತಿಯಾದಂಥ ಡ್ಯಾಮೇಜ್ಗಳು ಆಗ್ತಾ ಇದೆ. ಭಾರತ ಸೇರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ, ಭಾರೀ ಹೊಡೆತ ಬೀಳ್ತಾ ಇದೆ. ಬ್ಲ್ಯಾಕ್ ಮಂಡೇ ಅಂತ ಕರಿಬೇಕಾದ ಪರಿಸ್ಥಿತಿ. ಟ್ರಂಪ್ ಸುಂಕ ನೀತಿಗೆ ಷೇರು ಮಾರುಕಟ್ಟೆ ಇದೀಗ ತತ್ತರಿಸಿ ಹೋಗಿದೆ. ನೋಡಿ, ಈ ಷೇರು ಮಾರುಕಟ್ಟೆ ಸೂಚ್ಯಾಂಕ ಏಪ್ರಿಲ್ 7 ಅಂದರೆ ಸೋಮವಾರ ಇವತ್ತು ಕೇಳರಿಯದಂಥ ಕುಸಿತಕ್ಕೆ ಸಾಕ್ಷಿಯಾಗಿರೋದು. BSE, ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಅಕ್ಷರಶಃ ನೆಲಕಚ್ಚಿದ್ದು, ಸೂಚ್ಯಾಂಕಗಳು ಪಾತಾಳಕ್ಕೆ ಕುಸಿದಿದ್ದರಿಂದ ಹೂಡಿಕೆದಾರರು ಕಂಗಾಲಾಗ್ಬಿಟ್ಟಿದ್ದಾರೆ. ಲಕ್ಷಾಂತರ ಕೋಟಿ ನಷ್ಟಕ್ಕೀಡಾಗಿದ್ದು ತಲೆ ಮೇಲೆ ಕೈ ಹೊತ್ತು ಕುಳ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಭಾರೀ ಪ್ರಮಾಣದ ವ್ಯತ್ಯಾಸ ಇದೀಗ ಕಂಡು ಬರ್ತಾ ಇರೋದು. ಜಾಗತಿಕ ಮಟ್ಟದಲ್ಲಿ ಅವ್ಯವಸ್ಥೆ ಸೃಷ್ಟಿಯಾಗ್ಬಿಟ್ಟಿದೆ. ಡೊನಾಲ್ಡ್ ಟ್ರಂಪ್ ಅವರ ಪ್ರತಿ ಸುಂಕಗಳು ಪ್ರಪಂಚದಾದ್ಯಂತ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾ ಇದೆ. ವ್ಯಾಪಾರ ನೀತಿಗಳಲ್ಲಿನ ಅಮೂಲಾಗ್ರ ಬದಲಾವಣೆಯಿಂದ ಹೂಡಿಕೆದಾರರು ಭಯಭೀತರಾಗಿದ್ದಾರೆ. ಟ್ರಂಪ್ ಸುಂಕ ನೀತಿಯಿಂದ ಭಾರೀ ತಲ್ಲಣ ಆಗ್ತಾ ಇದೆ. ಟ್ರಂಪ್ ತೆರಿಗೆ ಹೊಡೆತಕ್ಕೆ ಭಾರತ ತತ್ತರಿಸಿ ಹೋಗ್ಬಿಟ್ಟಿದೆ. ಭಾರತದ GDP 1% ಕುಸಿಯುವಂತ ಆತಂಕ ಇದೀಗ ಎದುರಾಗಿದೆ. ವಿಶ್ವದ ಬಹುತೇಕ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಟ್ರಂಪ್ ಸುಂಕ ನೀತಿಯಿಂದ ಜಾಗತಿಕವಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಭಾರತದಲ್ಲೂ ಕೂಡ ತತ್ತರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿಯ GDP 1% ಕುಸಿಯುವಂತ ಆತಂಕವನ್ನ ಆರ್ಥಿಕ ತಜ್ಞರು ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಪಾರ ನೀತಿಗಳಲ್ಲಿನ ಅಮೂಲಾಗ್ರ ಬದಲಾವಣೆಯಿಂದ ಹೂಡಿಕೆದಾರರು ಭಯಭೀತರಾಗಿದ್ದು ಏಷ್ಯಾದ ಷೇರುಪೇಟೆಗಳಲ್ಲಿ ಭಾರೀ ಮಾರಾಟ ಕಂಡುಬಂದಿದೆ. ಅಮೆರಿಕದ ಷೇರುಪೇಟೆಗಳು ಕೂಡ ಹಿಂದಿನ ವಹಿವಾಟುಗಳಲ್ಲಿ ಗಮನಾರ್ಹ ನಷ್ಟ ಅನುಭವಿಸಿದ್ರಿಂದ ಭಾರತೀಯ ಹೂಡಿಕೆದಾರರು ಈಕ್ವಿಟಿಗಳ ಮಾರಾಟಕ್ಕೆ ಇಳಿದುಬಿಟ್ಟಿದ್ದಾರೆ. ಟ್ರಂಪ್ ಸುಂಕದಿಂದ ಮಾರುಕಟ್ಟೆ ಕುಸಿತ ಆಗಿರುವುದು. ಸೋಮವಾರ ಭಾರತೀಯರ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಲಿದೆ ಅಂತ ಮೊದಲೇ ನಿರೀಕ್ಷಿಸಲಾಗಿತ್ತು. ಅದರಂತೆ ಈಗ ಆಗಿದೆ.
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಸಮರದ ಮೊದಲ ಬಲಿಪಶು ಅಮೆರಿಕನ್ ಮಾರುಕಟ್ಟೆನೇ ಆಗಿದೆ. ಶುಕ್ರವಾರ S&P 500% ಭಾರೀ ಕುಸಿತ ಕಂಡಿದೆ. ಅದೇ ರೀತಿ ಡೌ ಜೋನ್ಸ್ 2231 ಪಾಯಿಂಟ್ಗಳ ಕುಸಿತ ಕಂಡಿದೆ. ಈ ವಾರ ಸ್ಥಳೀಯ ಷೇರು ಮಾರುಕಟ್ಟೆಗಳು ವಿವಿಧ ಬೆಳವಣಿಗೆಗಳ ನಡುವೆ ಸಾಕಷ್ಟು ಏರಿಳಿತಗಳಿಗೆ ಸಾಕ್ಷಿಯಾಗಿದೆ. ಷೇರು ಮಾರುಕಟ್ಟೆ ತಜ್ಞರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೆಡೆ ಹೂಡಿಕೆದಾರರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಸುಂಕಗಳ ಜಾಗತಿಕ ವ್ಯಾಪಾರ ಮತ್ತು ಹಣದುಬ್ಬರದ ಮೇಲೆ ಬೀರುವ ವ್ಯಾಪಕ ಪರಿಣಾಮದ ಬಗ್ಗೆ ಚರ್ಚಿಸ್ತಾ ಇದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ನೀತಿ ಸಮಿತಿ ಈ ವಾರ ಸಭೆ ಸೇರಲಿದೆ ಅಂತ ತಜ್ಞರು ಹೇಳ್ತಿದ್ದಾರೆ.